ರಾಖಿಯ ಇವಾಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀರಿ. ಅರ್ಶಿನ ಕುಂಕುಮ ತಗೊಂಡು ಬೆಳಗ್ಗೆ ಬರೋಣ ಅಂತ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ವರಲಕ್ಷ್ಮಿ ಹಬ್ಬದ ಪಾರ್ಟ್ 2 ಮತ್ತು ರಾಖಿ ಹಬ್ಬದ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ, ಕೊನೆ ಗಂಟ ನೋಡಿ. ಸೊ ಇವಾಗ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಕೂಡ ಅಲ್ಲಿ ಅರ್ಶಿನ ಕುಂಕುಮ ತಗೊಂಡು ಒಂದಿನ ಇದ್ದು ಮತ್ತು ಶನಿವಾರ ಮತ್ತು ವಾಪಸ್ ಅಮ್ಮ ಮನೆಗೆ ಬರ್ತೀನಿ. ಹಾಗಾಗಿ ನನ್ನ ತಂಗಿರು ಕೂಡ ಅಮ್ಮ ಮನೆಗೆ ಬಂದಿದ್ದು ಅರ್ಶಿನ ಕುಂಕುಮ ತಗೊಂಡು ಹೋಗೋದಕ್ಕೆ. ಇವಾಗ ಅರ್ಶಿನ ಕುಂಕುಮ ತಗೊಂಡು ಅವ್ರ ಮನೆಗೆ ಹೊರಡ್ತಾ ಇದ್ದೀರಿ. ಅಲ್ಲೋಗಿ ಅರ್ಶಿನ ಕುಂಕುಮ ತಗೊಂಡು ನಾಳೆ ನಿದ್ದೆ ಮಾಡ್ತಾ ಇದ್ದಾನೆ. ನಾವು ಬಿದರಗುಪ್ಪೆಯಿಂದ ಆಫ್ರಿಕಾ ಅವ್ರ ಮನೆಗೆ ಬಂದಿದ್ದೀರಿ. ಇವಾಗ ನೋಡಿ ಏನು ಶೈನಿಂಗು, ತೆಗೀರಿ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತಿದೆ. ಹೇಳಿ ಗಾಯ್ಸ್, ಏನು ಹೇಳ್ತೀರಾ ನಮ್ಮ ಗಾಯ್ಸ್ಗೆ? ಹೇಳಿ. ಹಾಂ, ಅವ್ರು ಚೆನ್ನಾಗಿದ್ದಾರೆ. ನೀವು ಚೆನ್ನಾಗಿದ್ದೀರಾ? ಶಿಲ್ಪ ಅವ್ರ ಮನೆಗೆ, ನಮ್ಮ ಶಿಲ್ಪ ಮನೆಯಲ್ಲಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಚೆನ್ನಾಗಿತ್ತಲ್ಲ ಚಿನ್ನ? ಓಹೋ, ಬಡವರು ಅದೇ ಹಂಗೆ ಅವಳು ಸೂಪರ್ ಆಗಿದೆ, ಚೆನ್ನಾಗಿ ಅಲ್ಲ. ಬುಜ್ಜ ನಿತ್ಕೋ, ಫೋಟೋ ಹಿಡಿತೀನಿ. ಹಂಗೆ ಅಲ್ಲೇ ನಿತ್ಕೋ, ಈ ಕಡೆ ಬಾ. ಇಲ್ಲಿ ನೋಡು, ಫೋಟೋ ಹೊಡಿಯೋಕೆ ಇಲ್ಲಿ ನೋಡ್ಬೇಕು. ಅನ್ನಡ ಸೂಪರ್. ಹೋಗಿ ಕರ್ದ್ಬಿಟ್ಟು ಬಂದ್ಬಿಡೋಗ್ರಿ, ಹಂಗೆ ಕರ್ದ್ಬಿಟ್ಟು ಇಟ್ಕೊಂಡ್ ಬಂದ್ಬಿಡ್ರಿ ನೀವು. ಈ ಕಡೆ ಬರ್ರೋ. ಸೇಯ್ ಫಸ್ಟ್ ಆರತಿ ಮಾಡೋಕ್ ಒಂದ್ ತಟ್ಟೆ ಎತ್ಕೊಂಡು ನೀರ್ ಎತ್ಕೊಂಡು ಅರ್ಶನ ಆರತಿ ಲಾಸ್ಟ್ ಮಾಡೋ ಶಿಲ್ಪ. ಇಕ್ಬೇಕು, ಬೆಳಗ್ಗೆನೆ ಇಕ್ಬೇಕಾಯ್ತು. ಮೇಲೆ ನನ್ನ ಎರಡನೇ ತಂಗಿ ಮನೇಲಿ ನೋಡೋಣ ಬನ್ನಿ ಯಾವ ತರ. ಟೀ ಬೇಡ, ಟೀ ನಂಗೆ ಬೇಡ. ದನ್ನಿನ ಕುಡಿ. ಅವ್ರು ಯಾರು ಕುಡಿಯಲ್ಲ, ಕುಡಿಯೋ. ಚಲ್ತಾ ಇದೆಯಾ? ಎರಡನೇ ತಂಗಿ ಮನೇಲಿ ಹೀಗೆ ಅಲಂಕಾರ ಮಾಡಿದಳೆ. ನೋಡೋಣ, ಸೈಡಿಗೆ ಬಿಡೋ ಬುದ್ಧಿ ಇಲ್ಲ ಇವಳಿಗೆ. ಬನ್ನಿ. ಇವ್ರ ಮನೇಲಿ ಹೀಗೆ ಅಲಂಕಾರವಾಗಿದೆ. ಹೆಂಗೈತೆ ಚಿನ್ನ? ಹಿಂಗಲ್ಲ, ಇವಾಗಲ್ಲ, ಅಲ್ಲಿ ಇತ್ಕೊಳ. ಸೂಪರ್, ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈಗ ಮೊದಲಿಗೆ ನಾನೇ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಮನೆಯಲ್ಲಿ ಅವರು ಬಂದು ಫ್ರೆಶ್ ಅಪ್ ಆಗಿ ಮತ್ತೊಂದು ಸತಿ ಅಮ್ಮಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ಹೋಗಿ ಅರ್ಶಿನ ಕುಂಕುಮ ಕರೆದ್ಬಿಟ್ಟು ಬರಬೇಕು. ಫಸ್ಟಿಗೆ ನಾನೇ ಇಟ್ಕೊತಾ ಇದ್ದೀನಿ ಅರ್ಶಿನ ಕುಂಕುಮನ. ಸೊ ಅವ್ರು ಹೋಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಕರೆದು ಬರ್ತಾರೆ. ಹಾಗೆ ನಾನು ಕೂಡ ಒಂದೆರಡು ಮನೆಗೆ ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಡ್ಬಂದಿದ್ದೀನಿ. ಸೊ ಅವ್ರು ಯಾವ ಥರ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ ಅದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ, ಕೊನೆ ಗಂಟ ಫುಲ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ವಾಕಿಂಗ್ ಹೋಗ್ತಾ ಇದ್ರಿ. ಯಾರ್ಯಾರು ಗೊತ್ತಾ? ಪಿಳ್ಳೆಗಳು. ಎಲ್ಲಿ ಗೊತ್ತಾ ಇದ್ದೀರಪ್ಪ? ವಾಕಿಂಗ್. ತಿಂದಿದ್ದು ಜೀರ್ಣ ಆಗ್ತಾ ಇಲ್ಲ, ಒಬ್ಬಟ್ಟು ಹಬ್ಬದೂಟ, ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತ ಅರ್ಶಿನ ಕುಂಕುಮ ಎಲ್ಲ ಬಿಟ್ಕೊಂಡು ಹೋಗ್ತಾ ಇದ್ದೀರಿ. ನೋಡಿ ಗಾಯ್ಸ್, ಇವಾಗ ಒಂದು ಫೈಟಿ ಹೊಡಿತಾನೆ. ಬೇಡ. ಓಹೋ ಹೋ ಹೋ, ಸೂಪರ್ ಮಚ್ಚ. ನನ್ನ ಮಗನ ಜಾಯಿನ್ ಆಗಿದ್ದಾನೆ. ಏನು ಮಾಡೋದಕ್ಕೆ? ವಾಕಿಂಗ್ ಮಾಡೋದಕ್ಕೆ. ಹೌದು, ಇವಾಗ ವಾಕ್ ಮಾಡಿಕೊಂಡು ತಿಂದಿದ್ದು ಜೀರ್ಣ ಮಾಡ್ಕೊಬೇಕು. ಹೌದು, ಚೆನ್ನಾಗಿತ್ತ ಸಾಂಬಾರು? ನಿಮ್ಮ ಜಿಚ್ಚಿ ಮಾಡಿದ್ದು? ಹಾಂ, ಚೆನ್ನಾಗಿತ್ತು. ಫುಲ್ಲು ಬದನೆಕಾಯಿ ಟೇಸ್ಟು, ಖಾರ ಇತ್ತು. ಸೂಪರ್. ಏನು ತಂದೆ ಅಪ್ಪು?
ಚಾಕ್ಲೇಟ್ ಕೊಟ್ಬಿಡ, ಚಾಕ್ಲೇಟ್ ಬೇಡ ನಮ್ಗೆ. ಈಗ ಶಿಲ್ಪ ಅವರು ಬರ್ತಾ ಇದ್ದಾರೆ ವಾಕಿಂಗ್ ಮಾಡೋದಕ್ಕೆ. ನನ್ನ ತಂಗಿ ಮನೆಗೆ ಅರ್ಶಿನ ಕುಂಕುಮ ತೊಗೊಳಕ್ಕೆ ತುಂಬ ಜನ ಬಂದಿದ್ದರು. ಅದರಲ್ಲಿ ಒಬ್ಬರು ನನ್ನ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಮನೇಲಿ ಬಂದು ಈ ಥರ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ ಆಗಾದ್ರೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಇವಾಗ ದೇವ್ರನ್ನ ಕದಲಿಸಿ ಎಲ್ಲ ತೆಗಿತಾ ಇದ್ದಾಳೆ ನನ್ನ ತಂಗಿ ಮನೇಲಿ. ಸ್ವೀಟ್ ಅಂತೆ, ಬೆಳಗ್ಗೆ ನಾನು ಸ್ವೀಟ್ ತಿನ್ಬೋದು, ಮಕ್ಳದ್ದು ಮಾತ್ರ ತಿನ್ಬಾರ್ದು. ನಂಗೊಂದು ಸ್ವೀಟು ಅಲ್ಲಿ ಮೈಸೂರು ಪಾಕು ಎಲ್ಲರೂ ಫ್ರೆಶ್ ಅಪ್ ಆಗಿದ್ದಾರೆ. ಇವತ್ತು ರಾಖಿ ಹಬ್ಬ, ರಾಖಿಗಳು ಕಟ್ಟೋದಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ನಾಷ್ಟ ಏನ ಮಾಡಿಲ್ಲ. ಎಲ್ಲೋದ್ರೇನು ನಾನೇ ನಾಷ್ಟ ಮಾಡಬೇಕು. ಇಲ್ಲಿ ಕೂಡ ನಾಷ್ಟ ನಾನೇ ಮಾಡಿದ್ದೀನಿ. ಅನ್ನ, ಗಜ್ಜು, ಹಪ್ಪಳ ಬಿತ್ತೆತ್ ಕಡೆ, ಪುಳೋಗ್ರಿ ಗೊಜ್ಜು, ಹಪ್ಪಳ ಮಾಡಿದ್ದೀನಿ ಹುಳು. ಇವಾಗ ಇದನ್ನ ಕಲಸಿ ಇವ್ರಿಗೆ ಕೊಡಬೇಕು. ಮತ್ತೆ ರೆಡಿಯಾಗಿ ಕಾಣಿಸ್ತಾ ಇದ್ದೀನಾ? ಮತ್ತೆ ರೆಡಿಯಾಗಿ ನಾವು ಅಮ್ಮನ ಮನೆಗೆ ಹೋಗಬೇಕು. ಸೊ ಅಷ್ಟ ಕೊಟ್ಟು ರೆಡಿ ಆಗ್ತೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೇಗೆ ಅಲಂಕಾರ ಮಾಡಿದ್ರು ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ಎಲ್ಲ ತೆಗಿತಾ ಇದ್ದಾಳೆ. ಉಂಟೆಗಳು, ಬುರುಗುಂಟೆ, ರವೆ ಉಂಟೆ, ಎಲ್ಲ ಒಂದರಲ್ಲೇ ಇಕ್ತಾ ಇದೆಯಾ ಶಿಲ್ಪ? ಬೇರೆ ದೇವ್ರು. ಸೊ ನಾಷ್ಟ ಕೊಡೋಣ ಮಕ್ಕಳಿಗೆ ಫಸ್ಟ್. ಇದೆ ಪುಳೋಗ್ರಿ ಗಜ್ಜು ಶಿಲ್ಪ ಅವರೇ. ನನ್ನ ತಂಗಿಗೆ ಖಾರ ಒಂಚೂರು ಜೋರಾಗಿರಬೇಕು, ಖಾರ ಕಮ್ಮಿ. ಅದಕ್ಕೆ ಹೇಳ್ತಾ ಇದ್ದೀನಿ ಖಾರ ಪುಡಿ ಹಾಕ್ಕೊಂಡು ತಿನ್ನು ಅಂತ. ನೋಡಿ ಏನು ಮಿಣ ಮಿಣ ಅಂತವಳೆ. ಪಿಂಕ್ ಕಲರ್ ಸ್ಯಾರಿ, ಅದು ಕಲರ್ಕ, ಆ ಬೆಳ್ಳಗಿರೋದಕ್ಕ, ಈ ಕಲರ್ ಸ್ಯಾರಿಕ. ಓ ಆಫ್ರಿಕಾ. ಹೇಳಿ ಶಿಲ್ಪ, ಏನಾದ್ರು ಆಯ್ಕೊಂತಾವಳೆ. ಕಳ್ಳೆ ಬೀಜಗಳನ್ನೇ ಆಯ್ಕೊಂಡು ತಿಂತಾವಳೆ. ಹೇಳಿ ಶಿಲ್ಪ, ಹೇಳೆ, ಬಾಯಾಗ ಹೇಳು. ಅಯ್ಯೋ ಕೈಯಲ್ಲಿ ಮಾತ್ರ ಹೇಳ್ತಾಳೆ. ಹೆಂಗೈತಮ್ಮ? ಚೆನ್ನಾಗೈತಾ? ನಿಮ್ಮ ಚಿಚ್ಚಿ ಖಾರ ಇಲ್ಲಂತೆ, ಹಿಂಗೆ ಕರೆಕ್ಟಾಗೈತಾ? ಇವಾಗ ತಿಂದ್ಬಿಟ್ಟು ರೆಡಿಯಾಗಿ ನಾವು ಅಮ್ಮನ ಮನೆಗೆ ಹೋಗ್ಬೇಕು. ನಾವು ಅಮ್ಮನ ಫೋನ್ ಮೇಲೆ ಫೋನು ಬರ್ರಿ ಅಂತ. ತಟ್ಟೆ ತೊಳಿಬೇಕಂತ ಎಲ್ಲೆಲ್ಲಿ ಇಟ್ಟೋಳೆ ನನ್ನ ತಂಗಿ ಬುದ್ಧಿವಂತೆ. ತಟ್ಟಿಗೆ ಯಾರು ತೊಳೆಯೋರು, ಜನ ಜಾಸ್ತಿ ಅಂತ ಅಲ್ಲ ಶಿಲ್ಪ? ಏನು ರಾಣಿ, ತಿಂದಿದ್ದಾಯ್ತಾ? ಬಾ, ಅದೊಂದು ತಟ್ಟೆ ಎತ್ಕೊಂಡು ರಾಕಿಗೆಲ್ಲ ರೆಡಿ ಮಾಡ್ಕೊ ಬಾರೆ. ಎಲ್ಲ ರೆಡಿ ಮಾಡ್ಕೊ. ಕೆಳಗಡೆ ಇರೋದು ದೊಡ್ಡದು ಎತ್ಕೊ, ಅಗ್ಲಾಗಿರೋದು. ನಿಮ್ಮ ಚಿಚ್ಚಿನ ಕೇಳು ಯಾವ್ದು ಎತ್ಕೊಬೇಕಂತ. ಅದು ಎತ್ಕೊ. ಅರಿಶಿಣ, ಅಕ್ಕಿ ಕಾಳು ಎಲ್ಲ ಎತ್ಕೊ. ಈಗ ರಾಖಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ನನ್ನ ಮಗನಿಗೆ ಮತ್ತು ನನ್ನ ತಂಗಿ ಮಗನಿಗೆ ಮತ್ತು ನನ್ನ ಮಗಳು, ನನ್ನ ತಂಗಿ ಮಗಳು. ಸೊ ರಾಖಿ ಕಟ್ತಾ ಇದ್ದಾರೆ. ಪ್ರತಿ ವರ್ಷ ರಾಖಿ ಹಬ್ಬ ಮಾಡ್ತೀರಿ. ಬೆಂಗಳೂರಲ್ಲಿದ್ದಾಗ ನಮ್ಮ ಭಾವನ ಮಕ್ಕಳಿಬ್ಬರು ಇದ್ದರು. ಸೊ ಅವ್ರ ಜೊತೆಗೆ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಈ ಸತಿ ಅಮ್ಮನ ಮನೇಲಿರೋದ್ರಿಂದ ಇಲ್ಲಿ ಅವ್ರ ತಮ್ಮ ಮತ್ತು ಅಣ್ಣ ಜೊತೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀರಿ. ಹಾಗೆ ನನ್ನ ತಮ್ಮನಿಗೂ ನಾವು ರಾಖಿ ಕಟ್ಟಬೇಕು. ಅಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿ ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿದ್ದಾನೆ. ಸಂಜೆಗೆ ಬಂದಮೇಲೆ ಅವನಿಗೂ ರಾಖಿ ಕಟ್ಟಬೇಕು.
ಈಗ ಇಲ್ಲಿ ನನ್ನ ತಂಗಿ ಮನೆಯಲ್ಲಿ ನನ್ನ ಮಗ ಮತ್ತು ನನ್ನ ತಂಗಿ ಮಗಳು ನನ್ನ ಮಗಳು ಎಲ್ಲರೂ ಸೇರಿ ರಾಖಿ ಕಟ್ತಾ ಇದ್ದಾರೆ. ಸೊ ನೋಡಿ ಎಲ್ಲ ಬಿಚ್ಚ ಹಿಂಗೆ ತೋರ್ಸು ಬಳೆ ಡಿಸೈನು ಇಬ್ರು ಹಿಡ್ಕೋ ಹಿಂಗೆ ಅವ್ನ್ ಕೊಡೋದನ್ನ ಹಿಡ್ಕೊ. ಹಿಡ್ಕೊ ಇಬ್ರು ಹಿಡ್ಕೊಳ್ರ ಹಿಂಗೆ ಹಿಡ್ಕೊಳ್ರ ಈ ಕೈಯಾಗ ನೀನ್ ಹಿಡ್ಕ ಆ ಕೈಯಾಗ ಅದ ಹಿಡ್ಕ ನೀನ್ ಹಿಡ್ಕೊಳ ಹಿಂಗೆ ನೀನ್ ಹಿಡ್ಕೊಳ್ಳಿ ಅಲ್ಲಿ ನೋಡ್ರ ಹಿಂಗೆ ಒಟ್ಟು ಹಿಂಗೆ ಇಕ್ಕೊಳ್ರಿ ಒಟ್ಟಿಗೆ ಹಿಂಗೆ ಇಕ್ಕೊಳ್ರಿ ಹ್ಞೂ ಹಂಗೆ ನೀವು ಎರಡೂ ಸೇರಿಸಿ ಹಿಂಗೆ ಹಿಡ್ಕೊಳ ಹಿಂಗೆ ಹ್ಞೂ ಇಲ್ಲಿ ನೋಡ್ರಿ ನೀನು ಬರ್ತಾ ಇದ್ದು ಹೋಗಿ ಆ ಕಡೆ ಮಾಡು ಆರತಿ ಮಾಡು ಏನ್ ಮಾಡಿದ್ಲ ಕುಂಕುಮ ಹಿಂಗೆ ಮುಖ ಮೇಲೆ ಹಾಕ್ತಾಳೆ ಇವನ್ ಮಾಡು ನೋಡ್ತಾರೆ ರೇಗ್ಸೋದಲ್ಲ ಇದು ಕಟ್ಟಮ್ಮ ಹೂವು ಕಟ್ಟು ಕೈಕ ನೋಡೆ ಗೋರಾಮನು ದೇವರು ಈಗ ಮುಂಚೆ ಎಲ್ಲ ಇದೇ ಬುಜ್ಜಿನ ಬುಜ್ಜು ಕಟ್ತಾ ಇದ್ದಿದ್ದು ರಾಖಿ ಬರೋಕ್ಕೆ ಮುಂಚೆ ಇದು ಏನಪ್ಪ ಅರ್ಶಿನ ದಾರ ಎತ್ಕರ ಹಾಕಿ ಕ್ಲೀನಾಗಿ ಕುತ್ಕೋ ಅಪ್ಪು ಚಪ್ಪನ್ ಕಲ ಹೂವು ಹಾಕ ಹೂವನೇ ಹಾಕಿಲ್ಲ. ತಟ್ಟೆ ಎತ್ಕೊಂಬಮ್ಮ ತಟ್ಟೆ ಎತ್ಕೊಂಡು ಹಾಕಿದ್ರೆ ಅದು ನೋಡೋಕೆ ಚಂದ ಹಾಕು ಅಕ್ಕಿ ಕಾಳು ಹಾಕ್ದ ಅಕ್ಕಿ ಕಾಳು ಹಾಕಿಲ್ಲ ಅಕ್ಕಿ ಕಾಳಿದು ನಮಸ್ಕಾರ. ಅದು ಹಾಕ್ಬೇಕು ತಟ್ಟೆ ಎತ್ಕೊಂಡು ಮತ್ತೆ ಬುಜ್ಜು ಹಾಕಿ ಇಲ್ಲ. ಹೋಗ್ಲಿ ಬಿಡೋಳು ನೋಡಿಲ್ಲ ಅವಳು ದಿನ ಮಾಡ್ತಾಳೆ ವರ್ಷ ಮಾಡ್ತಾಳೆ ಮರ್ತೋತಾಳೆ ಅದು ಏನು ಮಾಡ್ತಾಳೆ ಬಿಡು ಇವಾಗ ಹಾಕ್ತೀನಿ. ಅವಳ ಕೈ ಕಟ್ಸೆ ರಾಖಿನ ಹಿಡ್ಕೋದು ಯಾಕಂದಿತ್ತಂದು ಹಿಡ್ಕ ಒಳಗಿಂದ ತಕ್ಕ ಒಂದು ಇದನ್ನ ತಕ್ಕಮ್ಮ ಒಳಗಿಂದ ಬಿಡಿದು ಇದು ಹಿಡ್ಕೊಂಡ ಒಳಗಿಂದ ತಕ್ಕದು ಗಂಟಾಗ ನೀವು ತಿನ್ಸ್ರ ಹಿಡಿತಾ ಇದ್ದೀನಿ ತಿನ್ನು ಅಮ್ಮ ಇಡೋದ್ರಾಗ ಗಿಫ್ಟ್ಗಳು ಎತ್ಕೊಳ್ರಿ ಇವಳಕ್ಕೆ ಮಾತ್ರ ಅಷ್ಟನೇ ಇಕ್ಕಿಲ್ಲ ಅವಳಕ್ಕೆ ಮಾತ್ರ ತಿಕ್ಬಿಟ್ರಿ
ಹೂವು ಹಾಕಿಲ್ಲ ಅವಳಕ ಹೂವು ಹಾಕ ಹೂವನ ಹಾಕ್ಬೇಕಾ? ಇನ್ನೇನ ಅಯ್ಯಯ್ಯೋ ಚಂದಾಗಿರಕ್ಕ ಅಂತ ಆಶೀರ್ವಾದ ಮಾಡು. ಇದಾಕ ಎತ್ತು ಬಿಸಾಕದಲ್ಲಪ್ಪ. ಸ್ವಲ್ಪ ಸ್ವಲ್ಪ ಹಿಂಗೆ ಬಿಡು. ಪುನಃ ಗಿಫ್ಟ್ ತಗೊಳ್ರಿ. ಇದು ಆಮೇಲೆ ಇದು ಬರ್ರಿ ತಗೊಳ್ಳಿ ಗಾಯ್ಸ್. ಬಾಕಿ ಹೇಳು. ತಗೊಳ್ಳಿ ನಿಧಾನ ತಗದ್ರೆ ಗುರು ನೋಡ್ತೀಯ. ತಗೊಳ್ಳಿ guys. ಹಾಕ ಅಕ್ಷಯ ಕಾಳು ಹಾಕ ಮಕ್ಕಳ ಚಂದ ಓದಿ ಆರೋಗ್ಯವಾಗಿರಮ್ಮ ಅಂತ ಅಮ್ಮಕ್ಕ ಬರ ನೀನ. ನೀನ್ ಹೋಗೆ ನೀನ್ ಹೋಗೆ ನೀನ್ ಹೋಗಿ ಚೆನ್ನಾಗಿ ಓದಿ ದೊಡ್ಡವನಾಗಿ ಒಂದೇ ಒಳ್ಳೆ ಕೆಲ್ಸಕ್ಕೆ ಸೇರಮ್ಮ. ನೀನ್ ಬಾಯ್ಲಿ ನೀನ್ ತಗೋಬಾ. ನೀನ್ ತಗೋ ಅಣ್ಣ ಅವ್ರು ಹಾಕ್ಬೇಕು ನೀನ್ ತಗೋಬಾರೆ. ಎಲ್ ಮಾಡ ಇವ್ರಿಗೆ ಅರ್ಜೆಂಟ್ ಎಲ್ಲರಿಗೂ. ನೀನ್ ತಗೊಂಡಿನಿ ಅಣ್ಣನ ನಮಸ್ಕಾರ. ಉಲ್ಟಾ ಹಾಕ್ತ ಎರಡು ಕಾಣಿಸಲ್ಲ. ನಮ್ದು ಬೇಡ ಬಿಡ ಫೋಟೋ. ಯಾಕ ಆಮೇಲೆ ಏನೇ ಮಾಡ್ಬೇಕು? ಆರ್ತಿ ಆರ್ತಿ ಇವಾಗ ನೀನ್ ಕಟ್ಟಕ್ಕೋ. ಬೊಟ್ಟಾದ್ಮೇಲೆ ಆರ್ತಿ ಹೂವು ಹಾಕು ಆಮೇಲೆ ಹೂವು ಹಾಕಿ ದಾರ ಕಟ್ಟು ಇದು ಒಂದು ಆಮೇಲೆ ರಾಖಿ ಕಟ್ಟು ಸ್ವೀಟ್ ತಿಂದು ಓಹೋ ಏನು ಅಕ್ಕನ ಮೇಲೆ ಡೋ ನಮ್ಮ ಅಪ್ಪಗನ ಡವು 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 ಇರು 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 ಅದು ಕ್ಲೀನಾಗಿ ಹಾಕಿಲ್ಲ. ಉಲ್ಟಾ ಹಾಕ್ಬಿಟ್ಟವನೆ. ಹ್ಞೂ ಸೂಪರ್. ಓಹೋ ಅವಳಿಗೆ ಏನಿಲ್ಲ ಇವಳಿಗೆ ಮಾತ್ರ ತಿನ್ನಿಸ್ತಾ ಇದೆಯಲ್ಲ. ಬರ್ರಿ ಬರ್ರಿ ನೀನು ತಿನ್ಸಪ್ಪ. ಬರ್ರಿ ಬರ್ರಿ ಬರ್ರಿ. ಅಮ್ಮ ಈ ಕಡೆ ಬರ್ತೀಯಾ? ಅಷ್ಟೇನೆ. ಬಾಪು ಅಮ್ಮ ಸ್ಟ್ರೈಟ್ ಆಗಿರು, ಯಾಕೆ ಅಷ್ಟು ಹಂಗೆ ಇರ್ರಿ. ಏಯ್ ಫೋಟೋ ಹಿಡಿತಾ ಏಯ್ ಹೇಗಿದ್ದೀರಲ್ಲ ಫೋಟೋ ಇಲ್ಲಿ ನೋಡಪ್ಪ. ಇದೆ ಉಲ್ಟಾ ಹಾಕೋ ನಾನು. ರಾಖಿ ಹಬ್ಬ ಮುಗೀತು. ಇನ್ನು ಅಲ್ಲಿ ಊರಲ್ಲಿ ಮಾನ್ಸಿ ಮಂಥನ ಮಾಡಬೇಕಿತ್ತು. ರಾಖಿ ಹಬ್ಬ ಸೆಲೆಬ್ರೇಷನ್ ಮುಗೀತು. ಇವಾಗ ಪ್ಯಾಕಿಂಗ್ ಮಾಡ್ತಾ ಇದ್ದೀರಿ ಅಮ್ಮ ಮನೆಗೆ ಹೋಗೋದಕ್ಕೆ. ಸೊ ತಿಂಡಿಗಳೆಲ್ಲ ಮಾಡಿದ್ರಲ್ಲ ವರಲಕ್ಷ್ಮಿ ಹಬ್ಬಕ್ಕೆ, ಅದನ್ನೆಲ್ಲ ನನ್ನ ತಂಗಿರಿಬ್ಬರು ಸೇರಿ ಇಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗಬೇಕು. ಸೊ ಅಮ್ಮ ಮನೇಲಿ ಒಂದು ದಿನ ಇರ್ತೀನಿ, ಭಾನುವಾರ ಬೆಂಗಳೂರಿಗೆ ಹೋಗೋದು. ಇವಾಗ ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೀನಿ. ನನ್ನ ತಂಗಿ ಕರ್ಜಿಕಾಯಿ, ರವೆ ಉಂಡೆ, ಚಕ್ಲಿ, ಬುರುಗುಂಟೆ, ಎಳ್ಳುಂಟೆ, ಫ್ರೂಟ್ಸು ಎಲ್ಲ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಇಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಇವಾಗ ಅಮ್ಮ ಮನೆಗೆ ಹೋಗೋಣ ಬನ್ನಿ. ಮತ್ತು ಅಮ್ಮ ಮನೆಯಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನಾಯಿತು ಅದನ್ನು ಶೇರ್ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ರಾಖಿ ಸೆಲೆಬ್ರೇಷನ್ನು ಮತ್ತು ನನ್ನ ತಂಗಿ ಮನೇಲಿ ಇದ್ದಿದ್ದನ್ನು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಲೈಕ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಸೊ ಲಾಸ್ಟಿಗೆ ನನಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾಳೆ. ಅರ್ಶಿನ ಕುಂಕುಮ ತಗೊಂಡು ಇವಾಗ ಹೊರಡೋದೆ. ಸೊ ಅರ್ಶಿನ ಕುಂಕುಮಕ್ಕೆ ಬಂದು ನನ್ನ ತಂಗಿ ಸ್ಯಾರಿ ಕೊಟ್ಟಿದ್ದಾಳೆ.
ಸೊ ಸ್ಯಾರಿ ಪ್ರತಿ ವರ್ಷವೂ ವರಲಕ್ಷ್ಮಿ ಹಬ್ಬಕ್ಕೆ ಬಂದಾಗ ಉಡಿಸ್ತಾಳೆ. ಗೌರಿ ಹಬ್ಬಕ್ಕೆ ಅಂತ ಕೊಡಿಸೋದು, ನಾನು ಗೌರಿ ಹಬ್ಬಕ್ಕೆ ಬರಲ್ಲ ಅಂತೇಳಿ ವರಲಕ್ಷ್ಮಿ ಹಬ್ಬಕ್ಕೆ ಬರ್ತೀನಲ್ವ ಆವಾಗೆ ಕೊಡ್ತಾಳೆ. ಹೋದ ವರ್ಷವೂ ವರಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೆ ನಾನು, ಅಂದರೆ ಆವತ್ತಿನ ದಿನ ಅಲ್ಲ, ನೆಕ್ಸ್ಟ್ ಶುಕ್ರವಾರ. ಸೊ ಆವಾಗೂ ನನಗೆ ಸೀರೆ ಉಡಿಸಿದ್ಲು. ಈ ವರ್ಷವೂ ಸೀರೆ ಉಡಿಸಿದ್ದಾಳೆ. ಸೊ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಇವಾಗ ಅಮ್ಮ ಮನೆಗೆ ಹೋಗೋಣ ಬನ್ನಿ. ಸೊ ಅಮ್ಮ ಮನೆ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅಲ್ಲೋದ್ಮೇಲೆ ಏನೇನು ಮಾಡಿದ್ರಿ ಮತ್ತು ಅಲ್ಲೆಲ್ಲ ಏನೇನು ತಯಾರಿ ಮಾಡ್ಕೊಂಡ್ರಿ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ತಂಗಿ ಮನೆಯಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.